ತಲವೇರ್ ತಂಬಿ ತಲಮೇರ್ ವಾಟ್ ಎ ಮೂವಿ. ಕಂಟೆಂಟ್ ಅಂದರೆ ಇದಪ್ಪ, ಕೊಡೋ ಟೈಮ್ಗೆ ವರ್ತ್ ವಾಚ್ ಸಿನಿಮಾ. ಸೀರಿಯಸ್ಲಿ ಹೇಳ್ತೀನಿ, ಸಿನಿಮಾ ಕೊನೆ ತನಕ ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಆ ರೀತಿ ಸಿನಿಮಾದಲ್ಲಿ ಇರುವಂಥ ಕಾಮಿಡಿ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಕೊನೆ ತನಕ ಎಂಟರ್ಟೈನಿಂಗ್ ಆಗಿಡುತ್ತೆ. ಇನ್ನು ಜೀವ ಅವರು ಆ್ಯಕ್ಟ್ ಮಾಡಿರುವಂಥ ಈ ತಮಿಳ್ ಸಿನಿಮಾ ಈಗ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕೆ ಸಿಗುತ್ತೆ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದ ಜೀವ ಒಬ್ಬ ಪಂಚಾಯಿತಿ ಮೆಂಬರ್ ಆಗಿರ್ತಾನೆ. ಆ್ಯಂಡ್ ಇವನು ಅವನ ಊರಲ್ಲಿ ನಡೆಯೋ ಎಲ್ಲ ಫಂಕ್ಷನ್ಗಳಿಗೆ ಇವನೇ ಜವಾಬ್ದಾರಿಯನ್ನು ತಗೊಂಡು ಮುಂದೆ ನಿಂತು ನಡೆಸಿಕೊಡ್ತಾ ಇರ್ತಾನೆ. ಹೀಗಿರುವಾಗ ಅವರ ಊರಿನಲ್ಲಿ ಒಂದು ಮದುವೆ ನಡೀತಾ ಇರುತ್ತೆ. ಅದನ್ನು ಕೂಡ ನಮ್ಮ ಹೀರೋನೇ ಮುಂದೆ ನಿಂತು ನಡೆಸಿಕೊಡ್ತಾ ಇರ್ತಾನೆ. ಹೀಗಿರುವಾಗ ಮದುವೆ ನಡೆಯುವ ಪಕ್ಕದ ಮನೆಯಲ್ಲಿ ಒಂದು ಸಾವಾಗುತ್ತೆ. ಸೊ ಮುಂದೆ ಈ ಎರಡು ಮನೆಯವರ ನಡುವೆ ಬರುವಂಥ ಜಗಳಗಳು ಹಾಗೆ ಕಲಹಗಳನ್ನು ನಮ್ಮ ಹೀರೋ ಹೇಗೆ ಹ್ಯಾಂಡಲ್ ಮಾಡ್ತಾನೆ, ಕೊನೆಗೆ ಈ ಎರಡೂ ಕಾರ್ಯಗಳನ್ನು ನಮ್ಮ ಹೀರೋ ಮಾಡಿ ಕೊಡ್ತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಕಾನ್ಸೆಪ್ಟ್. ಯಾಕಂದರೆ ಯೂನಿಕ್ ಆ್ಯಂಡ್ ಫ್ರೆಶ್ ಸ್ಟೋರಿ ಆಗಿತ್ತು. ಅದರಲ್ಲೂ ಮೇಯ್ನಾಗಿ ಸಿನಿಮಾದಲ್ಲಿ ಕಾಮಿಡಿ ಅನ್ನೋದನ್ನ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನಾನಂತೂ ಸಿನಿಮಾ ನೋಡುವಾಗ ಫುಲ್ ಎಂಜಾಯ್ ಮಾಡಿದೆ ಗುರು, ಅಷ್ಟು ಸಖತ್ತಾಗಿತ್ತು ಇದರಲ್ಲಿ ಇರುವಂಥ ಕಾಮಿಡಿ. ನಿಜವಾಗ್ಲೂ ಹೇಳ್ತೀನಿ, 2 hours ಹೇಗೆ ಕಳೆದೋಯ್ತು ಅಂತ ಗೊತ್ತಾಗಲಿಲ್ಲ. ಅಷ್ಟರ ಮಟ್ಟಿಗೆ ಸಿನಿಮಾದ ಸ್ಟೋರಿಗೆ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೆ ಗುರುವೆ. ಅಂದರೆ ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳನ್ನು ತುಂಬ ಚೆನ್ನಾಗಿ ಬರ್ಕೊಂಡು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ನಮ್ಮನ್ನು ನಗಿಸ್ತವೆ, ಇನ್ನು ಕೆಲವು ಎಮೋಷ್ನಲ್ ಆಗಿ ಮಾಡಿಬಿಡುತ್ತೆ. ಅದೇ ಮೇಯ್ನಾಗಿ ಸಿನಿಮಾದಲ್ಲಿ ವರ್ಕ್ ಆಗಿದ್ದು. ಆ್ಯಂಡ್ ಇದಲ್ಲದೆ ಸಿನಿಮಾದಲ್ಲಿ ಸ್ಟೋರಿ ಹಾಗೆ ಕಾನ್ಸೆಪ್ಟ್ ಸಖತ್ತಾಗಿತ್ತು. ಆ್ಯಂಡ್ ಅದು ಕೂಡ ವರ್ಕ್ ಆಯಿತು ಸಿನಿಮಾಗೆ. ಆ್ಯಂಡ್ ಇದರ ಜೊತೆಗೆ ಕ್ಯಾರೆಕ್ಟರ್ ರೈಟಿಂಗ್ ಹಾಗೆ ಕ್ಯಾರೆಕ್ಟರ್ ಡಿಸೈನ್ ಮಾಡ್ಕೊಂಡಿರೋ ರೀತಿ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಗುರು ಇದರಲ್ಲಿ ಬರುವಂಥ ಕೆಲವೊಂದು ಕ್ಯಾರೆಕ್ಟರ್ಸ್ಗಳು. ಸಿನಿಮಾದ ಫಸ್ಟ್ ಹಾಫ್ನ ಸ್ವಲ್ಪ ಸ್ಟೋರಿ ಸೆಟಪ್ ಮಾಡ್ಕೊಳೋಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಒಂದ್ಸರಿ ಸ್ಟೋರಿ ಸೆಟಪ್ ಆದ ನಂತರ ಸಿನಿಮಾ ಫುಲ್ ಎಂಟರ್ಟೈನಿಂಗ್ ಆಗಿ, ಕಾಮಿಡಿ ಆಗಿ, ಫುಲ್ ಎಂಗೇಜಿಂಗ್ ಆಗಿ ಹೋಗುತ್ತೆ. ಅಲ್ಲಿಂದ ಸಿನಿಮಾ ಎಲ್ಲೂ ಕೂಡ ನಮಗೆ ಬೋರ್ ಅನ್ಸೋದೇ ಇಲ್ಲ. ಅಲ್ಲಿಂದ ಸಿನಿಮಾ ಕ್ಲೈಮ್ಯಾಕ್ಸ್ವರೆಗೂ ಫುಲ್ ಎಂಟರ್ಟೈನಿಂಗ್ ಆಗಿ ಹೋಗುತ್ತೆ. ಇನ್ನು ಸಿನಿಮಾದಲ್ಲಿ ಇರುವಂಥ ಸಾಂಗ್ಸ್ಗಳಾಗಿರ್ಬೋದು, BGMsಗಳಾಗಿರ್ಬೋದು, ಸಿನಿಮಾ ನೋಡುವಾಗ ಸಿನಿಮಾನ ಇನ್ನೂ ಬೆಟರ್ ಆಗಿ ಮಾಡಿದ್ವು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ಅಂತ ಹೇಳೋದಾದರೆ, ಸಿನಿಮಾದಲ್ಲಿ ನನಗೆ ಅಂಥ ಮೇಜರಾಗಿ ನೆಗೆಟಿವ್ ಅಂತ ಏನು ಕಾಣಿಸ್ಲಿಲ್ಲ. ಹೋಲ್ ಆಫ್ ದ ಸಿನಿಮಾ ನನಗೆಲ್ಲೂ ಕೂಡ ಅಂಥ ನೆಗೆಟಿವ್ ಅಂತ ಕಾಣಿಸ್ಲಿಲ್ಲ. ಇನ್ನು ಓವರಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ, ರಿಯಲಿ ಹೇಳ್ತೀನಿ, ವರ್ತ್ ವಾಚ್ ಸಿನಿಮಾ. ಅಂದರೆ ಬರೀ ವರ್ತ್ ವಾಚ್ ಸಿನಿಮಾ ಅಲ್ಲ, ಗೋಲ್ಡನ್ ವರ್ತ್ ವಾಚ್ ಸಿನಿಮಾ. ಫ್ಯಾಮಿಲಿ ಜೊತೆಗೆ ಆರಾಮಾಗಿ ಕುತ್ಕೊಂಡು ನೋಡೋವಂಥ ಸಿನಿಮಾ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋವಂಥ ಸಬ್ಸ್ಕ್ರೈಬ್ ನಮಗೆ ಇನ್ನೂ ಅಷ್ಟು ಒಳ್ಳೆ ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಅಂತ ಸಿಗುತ್ತೆ. ಸೊ ನೋಡಿ, ಎಲ್ಲ ನಿಮ್ಮ ಕೈಲೇ ಇದೆ, ಏನು ಮಾಡ್ತೀರಾ ಅಂತ.